ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಹೇಮಾ. ಇವತ್ತು ನಾನು ನಿಮಗೆ ಹೊಸ ಬೇಬಿ ಕುಚ್ಚಲ್ಲಿ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದು ಹೇಗೆ ಹಾಕೋದು ನೋಡೋಣ ಬನ್ನಿ. ನಾನಿಲ್ಲಿ 75 ಎಳೆ ದಾರ ತೊಗೊಂಡಿದ್ದೀನಿ. ಪಲ್ಲು ಕಲರು ಮತ್ತು ಬಾಡಿ ಕಲರು ಎರಡು ತೊಗೊಂಡು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ ಕಟ್ಕೋತಾ ಇದ್ದೀನಿ. ಬೇಬಿ ಕುಚ್ಚು ಕಟ್ಕೋತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ಬೇಬಿ ಕುಚ್ಚು ಹೇಗೆ ಕಟ್ಟೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಏನಂದರೆ ಪಲ್ಲು ಬ್ಯಾಕ್ ಸೈಡಲ್ಲಿ ನಾನಿಲ್ಲಿ ಬೇಬಿ ಕುಚ್ಚು ಕಟ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಬಂದಿರೋದನ್ನ ನಾನು ಗಮ್ ಹಾಕಿ ಅಂಟಿಸ್ಕೋತಾ ಇದ್ದೀನಿ. ಇಲ್ಲಿ ಸ್ಮಾಲ್ ಬೀಡು ಮತ್ತು ಸ್ವಲ್ಪ ಸ್ಮಾಲ್ ಬೀಡ್ಗಿನ 1 ಇಂಚಷ್ಟು ಬಿಗ್ ಬೀಡ್ ತೊಗೋತಾ ಇದ್ದೀನಿ. ಇಲ್ಲಿ ಪಲ್ಲು ಕಲರಲ್ಲಿ ದಾರ ತೊಗೊಂಡಿದ್ದೀನಿ. 4 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಸ್ವಲ್ಪ ಬಿಗ್ ಬೀಡ್ ಇರುತ್ತಲ್ಲ, ಆ ಬೀಡಲ್ಲಿ ನಾನು 5 ಬೀಡ್ಸ್ ಹಾಕೋತಾ ಇದ್ದೀನಿ. ಅಂದರೆ ಸ್ಮಾಲ್ ಬೀಡ್ಗಿನ 1 ಇಂಚ್ ಬೀಡು, ಸ್ವಲ್ಪ ದಪ್ಪ ಇರೋ ಬೀಡು, ಅದನ್ನು ನಾನು ಇಲ್ಲಿ 5 ಬೀಡ್ಸ್ ಹಾಕೋತಾ ಇದ್ದೀನಿ. 5 ಬೀಡ್ಸ್ ಹಾಕ್ಕೊಂಡು ಫಸ್ಟಿಂದ ಲಾಸ್ಟಿಗೆ ತೊಗೋಬೇಕು. ಅದಾದಮೇಲೆ ಸ್ಟಾರ್ಟಿಂಗ್ ಇರುತ್ತಲ್ಲ, ಅದು ಬೀಡ್ಸ್ ಒಳಗಡೆ ದಾರ ಬರೋ ಥರ ತೊಗೋಬೇಕು. ಅದಾದಮೇಲೆ ಸ್ಮಾಲ್ ಬೀಡ್ ಇರುತ್ತಲ್ಲ, ಆ ಸ್ಮಾಲ್ ಬೀಡ್ ಹಾಕ್ಕೊಂಡು ಅಲ್ಲಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ದಾರ ತೊಗೊಂಡು ಮತ್ತೆ ಬೇರೆ ಕಡೆಯಿಂದ ನೀವು ಬೀಡ್ಸ್ ಒಳಗಡೆನೆ ಬ್ಯಾಕ್ ಸೈಡಿಂದ ಬೀಡ್ಸ್ ಒಳಗಡೆನೆ ದಾರ ಬರೋ ಥರ ನೀವು ತೊಗೋಬೇಕು. ಮತ್ತೆ ಇನ್ನೊಂದು ಸ್ಮಾಲ್ ಬೀಡ್ ತೊಗೋಬೇಕು. ಸ್ಮಾಲ್ ಬೀಡ್ ತೊಗೊಂಡು ಆ ದಾರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಮೇಲಿಂದ ತೊಗೊಂಡು ಮತ್ತೆ ಒಳಗಡೆಯಿಂದ ಬೀಡ್ಸು ಒಳಗಡೆ ಬರೋ ಥರ, ಸೂಜಿ ಬೀಡ್ಸ್ ಒಳಗಡೆ ಬರೋ ಥರ ತೊಗೋಬೇಕು. ಇದೇ ಥರ ನಾನಿಲ್ಲಿ 4 ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ಅಂದರೆ 2 ಬೀಡ್ಸ್ ಮಧ್ಯೆ 1 ಬೀಡು, 2 ಬೀಡ್ಸ್ ಮಧ್ಯ 1 ಸ್ಮಾಲ್ ಬೀಡು, ಆ ಥರ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಮಾಲ್ ಬೀಡ್ ತೊಗೊಂಡೆ, ಮತ್ತು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ತೊಗೊಂಡು ಮತ್ತೆ ಸ್ವಲ್ಪ ಬ್ಯಾಕ್ ಸೈಡಿಂದನೇ ನೋಡ್ಕೋಬೇಕು, ನಿಮಗೆ ಗೊತ್ತಾಗುತ್ತದು. ಮಧ್ಯ ಬಂದಾಗ ಬೀಡ್ಸ್ ಬರುತ್ತೆ, ಆ ಬೀಡ್ಸ್ ಒಳಗಡೆ ದಾರ ತೊಗೊಂಡು ನಾನಿಲ್ಲಿ ಬ್ಯಾಕ್ ಸೈಡ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ, ಗಂಟು ಹಾಕೋತಾ ಇದ್ದೀನಿ. ನೋಡಿ, ಹಿಂಗೆ ಸೂಜಿ ಮೇಲೆ ಒಂದ್ಸಲಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ, ಮತ್ತು ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿದೆ, ತುಂಬ ಈಸಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಲುಕ್ಕಾಗಿ ಕಾಣುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸು ಮತ್ತು ರೇಷ್ಮೆ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಹೆವಿನೂ ಇರಲ್ಲ, ಲೈಟಾಗಿರುತ್ತೆ. ಡಿಸೈನ್ ಮಾತ್ರ ಸೂಪರಾಗಿ ಕಾಣುತ್ತೆ, ಲುಕ್ಕಾಗಿ ಎಲಿಗೆಂಟಾಗಿ ಕಾಣುತ್ತೆ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಹಾಕ್ಬೋದು ಈ ಡಿಸೈನ್ನ. ನೋಡಿ, ನಾನು ಮತ್ತೆ 5 ಬೀಡ್ಸ್ ತೊಗೊಂಡಿದ್ದೀನಿ. 5 ಬೀಡ್ಸ್ ತೊಗೊಂಡು ಬ್ಯಾಕ್ ಸೈಡಿಂದ ಆ ಬೀಡ್ ಒಳಗಡೆ ದಾರ ಬರೋ ಥರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಬೀಡ್ ಒಳಗಡೆ ದಾರ ತೊಗೊಂಡ್ಮೇಲೆ ಮತ್ತೆ ಸ್ಮಾಲ್ ಬೀಡ್ ಹಾಕ್ಕೊಂಡು ಅದನ್ನು ಒಳಗಡೆ ಲಾಕ್ ಮಾಡ್ಕೊಂಡು ಮತ್ತೆ ಒಳಗಡೆಯಿಂದ ಮೇಲ್ಗಡೆ ಬೀಡ್ ಒಳಗಡೆ ದಾರ ಬರೋ ಥರ ತೊಗೋತಾ ಇದ್ದೀನಿ. ಅಂದರೆ ಬ್ಯಾಕ್ ಸೈಡಿಂದನೇ ನಾನು ದಾರ ಒಳಗಡೆ ಬೀಡ್ ಒಳಗಡೆ ದಾರ ಬರೋ ಥರ ನಾನು ತೊಗೋತಾ ಇದ್ದೀನಿ. ನೋಡಿ, ಇವಾಗ 1 ಬೀಡು ಮೇಲಾಯಿತು. ನೋಡಿ, ಒಳಗಡೆಯಿಂದನೇ ಬೀಡ್ಸ್ ಒಳಗಡೆಯಿಂದನೇ ದಾರ ಬರೋ ಥರ ತೊಗೋತಾ ಇದ್ದೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ನೀವು ಹಾಕ್ಬೇಕಾದ್ರೆ. ತುಂಬ ಈಸಿಯಾಗಿದೆ, ಲುಕ್ಕಾಗಿದೆ ಮತ್ತು ಎಲಿಗೆಂಟಾಗಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ನ. ನೋಡಿ, ಈ ಥರ ನಾನು ಬೀಡ್ ಒಳಗಡೆಯಿಂದ ದಾರ ತೊಗೊಂಡು ಸ್ಮಾಲ್ ಬೀಡ್ ಹಾಕ್ಕೊಂಡು ಮತ್ತು ಅದು ದಾರನ ಒಳಗಡೆಯಿಂದ ಒಳಗಡೆಯಿಂದ ಮತ್ತೆ ಮೇಲಕ್ಕೆ ತೊಗೊಂಡು ನಿಮಗೆ ಗೊತ್ತಾಗಲಿ ಅಂತ ಬೀಡ್ಸ್ ಒಳಗಡೆ ತೊಗೋತಾ ಇದ್ದೀನಿ. ನಿಮಗೇನಾದರೂ ಅಕಸ್ಮಾತಾಗಿ ಹೊಸಬ್ರಿಗೆ ಬೀಡ್ಸ್ ಒಳಗಡೆಯಿಂದ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಮೇಲೆ ಬಂದು ಸೂಜಿನ ಮೇಲೆ, ನಾನೀಗ ಲಾಸ್ಟಲ್ಲಿ ಹಾಕಿದ್ನಲ್ಲ, ಸೂಜಿನ ಮೇಲೆ ಬಂದು ಅದಾದಮೇಲೆ ಬೀಡ್ ಒಳಗಡೆ ನೀವು ದಾರನ ತೊಗೋಬೋದು. ಆಮೇಲೆ ಬ್ಯಾಕ್ ಸೈಡ್ಗೆ ಗಂಟಾಕಿ ಲಾಕ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಇದು ತುಂಬ ಈಸಿ ಅಂತಲೇ ಹೇಳ್ಬೋದು. 2 ಅವರ್ಸಲ್ಲೆಲ್ಲ ನೀವು ಈ ಡಿಸೈನ್ನ ಹಾಕೋಬೋದು. ಸ್ವಲ್ಪ ಹೊಸಬ್ರಿಗಾದರೆ 1 5 ಅವರ್ಸ್ ಹಿಡಿಯುತ್ತೆ
ಈ ಡಿಸೈನ್ ಹಾಕೋದಕ್ಕೆ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಲುಕ್ಕಾಗಿದೆ. ಈಗ ಫುಲ್ಲು ಸ್ಯಾರಿ ಹಾಕಿದ್ದೀನಿ ನಾನು, ಈ ಥರ ಕಾಣುತ್ತೆ.